ಸ್ಮರಣೀಯ ಬಸವಾದಿ ಶಿವಶರಣ ಹಾಗೂ ಶ್ರೀಮಠದ ಗುರು ಪರಂಪರೆಯನ್ನು ಸ್ಮರಿಸಿಕೊಳ್ಳುತ್ತಾ ಇಂದು ಅರ್ಜುನ ಜಾತ್ರೆಯ ಅಂಗವಾಗಿ ಬೂದಿಹಾಳ ಗ್ರಾಮದ ಗಜಾನನ ಯುವಕ ಮಂಡಳದವರು ಅಂಜನಿ ಪುತ್ರ ನಾಟ್ಯ ಸಂಘ ಚಿಕ್ಕಾಲಗೊಂಡಿ ಇವರ ತಾಯಿ ಇಲ್ಲದ ತವಳು ಎಂಬತಕ್ಕಂಥ ಸುಂದರ ನಾಟಕವನ್ನು ಅಭಿನಯಿಸಲ್ಪಡ್ತಾ ಇದ್ದಾರೆ. ಇಂತಹ ಒಂದು ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಬೂದಿಹಾಳ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಸದ್ಭಕ್ತರೇ, ತಾಯಂದಿರೇ, ತಮ್ಮೆಲ್ಲರಿಗೂ ಶರಣಾರ್ಥಿ. ಈಗಾಗಲೇ ಸಮಯ ಬಹಳ ಆಗಿದೆ. ಇನ್ನೂ ಬಹಳಷ್ಟು ಮಂದಿ ಇಲ್ಲಿ ಮಾತನಾಡಂಥವ್ರು ಕೂತ್ಕೊಂಡಿದ್ದರು. ಸಮಯದ ಅಭಾವದಿಂದ ಅವರನ್ನು ಮೊಟಕುಗೊಳಿಸಿ ಕೊನೆಯದಾಗಿ ನಮಗೆ ಮೈಕನ್ನು ಕೊಟ್ಟಿದ್ದಾರೆ. ಇರಲಿ, ಇವತ್ತಿನ ನಾಟಕ ಯಾವುದು ಅಂತ ಕೇಳಿದರೆ ತಾಯಿ ಇಲ್ಲದ ತವರು. ಬಹುಶಃ ಹೆಣ್ಣು ಮಕ್ಕಳಿಗೆ ತವರು ಮನೆ ಅಂದರೆ ಎಷ್ಟು ಖುಷಿ ಆಗ್ತದೆಯೋ ಅದೇ ರೀತಿಯಾಗಿ ಇವತ್ತಿನ ನಾಟಕವನ್ನು ನೋಡಿ ನೀವು ಅಷ್ಟೇ ಖುಷಿ ಪಡ್ತೀರಿ ಎಂಬತಕ್ಕಂಥದ್ದು ಈ ನಾಟಕದ ಒಂದು ಟೈಟಲ್ ನೋಡಿಕೊಂಡಾಗ ನಮಗೆ ಗೊತ್ತಾಗ್ತಾ ಇದೆ. ಈ ನಾಟಕವನ್ನು ಕುರಿತು, ಈ ವೇದಿಕೆಯನ್ನು ಕುರಿತು ನಮ್ಮ ಪಕ್ಕದ ಗ್ರಾಮ ಗುರುವಾದ ಕಡಪಟ್ಟಿಯವರು, ಅವರ ವಯಸ್ಸು ಬಹಳಷ್ಟು ಆಗಿದವ. ಆದರೂ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಕೆಲವು ಸೋಮೇಶ್ವರ ಶತಕ ಹಾಗೂ ಹಳೆಗನ್ನಡದ ಕೆಲವು ಪದ್ಯಗಳನ್ನು ಅವರು ಕಂಠಪಾಠ ಆವಾಗ ಕಂಠಪಾಠ ಮಾಡಿದ್ದು ಇಲ್ಲಿ ತನಕ ನೆನಪಿಟ್ಟು ನಿಮ್ಮ ಮುಂದೆ ಒಪ್ಪಿಸಿದ್ರಲ್ಲ, ಅವರ ಒಂದು ಮೆಮೊರಿ, ನೆನಪಿನ ಶಕ್ತಿಗೆ ಒಂದು ಚಪ್ಪಾಳಿ ಕೊಡೋರು. ನಮ್ಮನ್ನು ಬೇಗ ಯಾರಾದರೂ ಬೇಗ ಟಿಫಿನ್ ಏನು ಮಾಡಿದ್ರಿ ಅಂತ ಕೇಳಿ ಜಲ್ದಿ ಹೇಳಕ್ಕೆ ಬರೋದಿಲ್ಲ ನಮಗೆ. ಕೆಲವು ಕೇಳ್ತಾರೆ ನನ್ನ ಫೋನ್ಯಾಗ, ನಮ್ಮ ಆತ್ಮೀಯ ಸ್ವಾಮೀಜಿಯವ್ರು ಕೇಳ್ತಿರ್ತಾರೆ, ಬೇಗ ನಷ್ಟ ಏನು ಮಾಡಿದ್ರಿ ಅಂತೇಳಿ. ಜಲ್ದಿ ಹೇಳಕ್ಕೆ ಬರೋದು ಮತ್ತೆ ಕೇಳ್ತಾರೆ ಅವರು, ಬೇಗ ನಷ್ಟ ಮಾಡಿದ್ದು ಹೇಳಕ್ಕೆ ನೆನಪಿಲ್ಲ ಅಂತ ಕೇಳ್ತಾರೆ ಅವರು. ಅಂದ್ರೆ ಕೆಲವೊಂದು ಒತ್ತಡದಿಂದ ನಾವು ಮಾಡ್ತಿರ್ತೇವೆ. ಅದಕ್ಕೆ ಅವರು ಇಂಥ ಈ ವಯಸ್ಸಿನಲ್ಲಿ ಕೂಡ ಇಷ್ಟೊಂದು ನೆನಪಿನ ಶಕ್ತಿ ಚುರುಕೈತಿ ಅಂತಂದ್ರೆ ಅವ್ರು ಚಲೋ ಓದಿಸಿದ ದೊಡ್ಡ ಹೈಯರ್ ಆಫೀಸರ್ ಆಗ್ತಿದ್ದೇನೋ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಆಗಿನ ಕಾಲಕ್ಕೆ ಬರೀ ಮುಲ್ಕಿ ಪರೀಕ್ಷೆ ಪಾಸ್ ಆದರೆ ಸರ್ಕಾರದ ನೌಕರಿ ಮನೆ ಬಾಗಿಲಿಗೆ ಬರ್ತಿದ್ವು ಅಂತವಾಗ. ಎಷ್ಟೋ ಮಂದಿ ಬಹಳಷ್ಟು ಆಸ್ತಿ ಇದ್ದವರು ನೌಕರಿಯನ್ನು ತಿರಸ್ಕಾರ ಮಾಡಿ ಈಗ ಪಶ್ಚಾತ್ತಾಪ ಪಡಲಿಕ್ಕಿದ್ದಾರೆ. ಮನೆಗೆ ಬಂದಿರ್ತೀರಿ, ನನಗೆ ನೌಕರಿ ನಮ್ಮ ಅಪ್ಪ ಕಳಿಸ್ಲಿಲ್ಲ ಅಂತೇಳಿ. ಇರಲಿ, ಯಾಕೆ ಅಂತಂದ್ರೆ ಆವಾಗಿನ ಕಾಲಕ್ಕೆ ಕೃಷಿ ಮೇಲೆ ಹಿಂದಿನ ಜನರ ಬಹಳ ಪ್ರೀತಿ, ಬಹಳ ಅಕ್ಕರೆ, ಆ ಭೂಮಿಯ ಒಂದು ಉತ್ಪನ್ನಕ್ಕಿಂತ ಈ ನೌಕರಿ ದೊಡ್ಡದಲ್ಲ ಎಂಬತಕ್ಕಂಥ ಮನೋಭಾವ ಆಗಿನ ರೈತ ಸಮುದಾಯದಲ್ಲಿ ಬೆಳೆದಿತ್ತು. ಅದೇ ರೀತಿಯಾಗಿ ಇವತ್ತು ಇಲ್ಲೆಲ್ಲ ಏನು ಕೂಡಿದಲ್ಲ ರೈತ ಜಮೀನ್ದಾರರೇ, ಅಂದರೆ ರೈತರೇ ಇಲ್ಲೆಲ್ಲರೂ ಕೂಡಿದ್ದೀವಿ. ನಮ್ಮ ಜಾತ್ರೆ ರೈತರ ಜಾತ್ರೆ ಇದೆ. ನಿಮಗೆ ಗೊತ್ತಿರಬೇಕು, ಭಾಳಷ್ಟು ಮಂದಿಗೆ ಮಠದ ಜಮೀನು ತುಂಬಿ ಪಕ್ಕದ ನಮ್ಮ ನಾಯಕರ ಜಮೀನಲ್ಲಿ ಅರ್ಧ ಜಮೀನನ್ನು ಆಕ್ರಮಿಸುತ್ತಿದ್ದು. ಅಷ್ಟೊಂದು ಜಾನುವಾರುಗಳು, ಎತ್ತುಗಳ ಸಂಖ್ಯೆ ಕೂಡ್ತಿತ್ತು. ಆಗ ಈಗೇನಾಗ್ಬಿಟ್ಟದ್ದು, ಎಲ್ಲ ಮಷಿನರಿ ಬಂದುಬಿಟ್ಟು. ಹೀಗಾಗಿ ಮಷಿನರಿ ಬಂದದ ಪ್ರಯುಕ್ತವಾಗಿ ದನಗಳ ಸಂಖ್ಯೆ ಕಡಿಮೆ ಆಗೈತಿ, ದನಗ ಬರುವಂಥ ಒಂದು ಜಾನುವಾರ ಸಂಖ್ಯೆನೂ ಕಡಿಮೆ ಆಗಿದೆ. ಆದರೆ ಮನುಷ್ಯರ ಸಂಖ್ಯೆ ಜಾಸ್ತಿ ಆಗಿದೆ. ಪ್ರತಿ ವರ್ಷ ಕೂಡ ಅಜ್ಜನ ಜಾತ್ರೆಗೆ ಏನೈತಲ್ಲ, ಬಹಳಷ್ಟು ಜನರು ಆಗಮಿಸಿ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ಅಜ್ಜನ ಒಂದು ದರ್ಶನವನ್ನು ತಗೊಂಡು ಮಠದ ಒಂದು ಪ್ರಸಾದವನ್ನು ಸೇವನೆ ಮಾಡಿ ಹೋಗ್ತಾ ಇದ್ದಾರಲ್ಲ, ಇದು ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸದ್ಭಕ್ತರಿಗೂ ನಾವು ಈ ಅಜ್ಜನ ಜಾತ್ರೆ ತಪ್ಪಿಸ್ಕೋಬಾರ್ದು. ಅಲ್ಲಿಗೆ ಹೋಗಿ ಜಾತ್ರೆಯಲ್ಲಿ ಪಾಲ್ಗೊಂಡು ಪ್ರಸಾದ ತಗೊಂಡಿವು ಅಂತಂದ್ರೆ ನಾವು ಧನ್ಯ ಎಂಬತಕ್ಕಂಥ ಮನೋಭಾವ ಪ್ರತಿಯೊಬ್ಬರಲ್ಲಿಯೂ ಇದೆ. ಆ ರೀತಿಯಾಗಿ ಇವತ್ತು 3ನೇ ದಿವಸ ಅಜ್ಜನ ಜಾತ್ರೆ ನಡೀತಾ ಇದೆ. ಆ ಪ್ರಯುಕ್ತ ಇವತ್ತು ನಾಟಕ ಈ ತಾಯಿ ಇಲ್ಲದ ತಬ್ಬಲಿ. ತಾಯಿ ಇಲ್ಲದ ತಬ್ಬಲಿ ಅಂತಂದರೆ ನಿನ್ನೆ ಒಂದು ಘಟನೆಯನ್ನು ಓದಿದೆ ನಾನು. ಭಾಳಷ್ಟು ಮಂದಿ ಮೊಬೈಲ್ನಲ್ಲಿ ಬಂದಿರ್ತಾವೆ ಅವು. ಯಾಕೆ ಮಧ್ಯಪ್ರದೇಶದಲ್ಲಿ ಒಂದು ಬೋಟ್ ಏನೋ ಪ್ರವಾಸಿಗರು ಎಲ್ಲೇ ನೋಡ್ಲಿಕ್ಕೆ ಏನೋ ಹೋಗ್ತಾ ಇದ್ದರು.
ಆ ಬೋಟ್ ಆಕಸ್ಮಿಕವಾಗಿ ಬಿರುಗಾಳಿಗೆ ಸಿಲುಕಿ ಆ ಬೋಟ್ ಮುಳುಗ್ತಾ ಇದೆ. ಒಬ್ಬ ತಾಯಿ ತನ್ನ ಮಗುವನ್ನು ಎದೆಯ ಮೇಲೆ ಅಪ್ಪಿಕೊಂಡು ಆ ತಾಯಿ ಪ್ರಾಣವನ್ನು ಬಿಟ್ಟಿದ್ದ ಒಂದು ಚಿತ್ರ ನೋಡಿ ನನ್ನ ಕಣ್ಣಲ್ಲಿ ನೀರು ನನಗೆ ಬಂದು. ಯಾಕೆ ಆ ಚಿತ್ರದ ಸನ್ನಿವೇಶನ ಹಾಗಿತ್ತು. ನಂತರ ಸುಧಾರಿಸಿಕೊಂಡು ಅದು ಏನಾಯಿತು ಅಂತ ಓದಿದೆ ನಾನು. ಓದಿದ ಮೇಲೆ ಅವಾಗ ಆ ಚಿತ್ರ ಮೂಡಿದ್ದಕ್ಕೂ ಸಾರ್ಥಕ. ಜನರಲ್ಲಿ ತಾಯಿಯ ಬಗ್ಗೆ ಎಷ್ಟು ಕರುಣೆ ಇರ್ತೈತಿ ಎಂಬತಕ್ಕಂಥದ್ದನ್ನು ಆ ಚಿತ್ರ ನೋಡಿಕೊಂಡಾಗ ನಮ್ಮ ಮನಸ್ಸಿಗೆ ಬಹಳ ದುಃಖ ಆಗ್ತಾ ಇದೆ. ಅದಕ್ಕೆ ತಾಯಿ ಒಂದು ಸಲ ಸಿಗ್ತಾಳ. ತಂದೆ ತಾಯಿ ಎಂಬತಕ್ಕಂಥ ಇವು ಏನು ಎರಡು ಜೀವಗಳದಾವಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಒಂದು ಸಲ ಸಿಗ್ತಾರೆ. ಅಂಥ ತಂದೆ ತಾಯಿಯನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಆ ಜೀವ ಇರೋ ತನಕ ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗ್ತೈತಿ. ಅವೇನು ಜೀವ ಭಾಳ ಕೇಳೋದಲ್ಲ. ನಿಮ್ಮನ್ನು ರೊಕ್ಕ ಕೇಳಂಗಿಲ್ಲ, ಬೆಳ್ಳಿ ಕೇಳಂಗಿಲ್ಲ, ಬಂಗಾರ ಕೇಳಂಗಿಲ್ಲ, ಪ್ರೀತಿ ಕೇಳ್ತಾವ, ಯಾರು ತನ್ನ ಕೇಳ್ತಾವ. ಅಂತಹ ತಾಯಿಯಂದಿರನ್ನ ತಂದೆ ತಾಯಿಗಳನ್ನ ನೀವು ದೂರ ಇಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ, ನಿಮ್ಮ ಸುಖಕ್ಕೋಸ್ಕರ ಆ ತಾಯಿ ತಂದೆಯನ್ನು ದೂರ ಮಾಡಬೇಡ್ರಿ ಅಂಥೇಳಿ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ನಾವು ಬಹಳಷ್ಟು ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಬರೀ ತಾಯಿ ಇಲ್ಲದ ತವರು ಎಂಬತಕ್ಕಂಥ ನಾಟಕ ನೋಡಿ ಹಾಗೆ ಹೋಗಬೇಡ್ರಿ. ನಾಟಕದಲ್ಲಿ ಒಳ್ಳೆಯ ಒಂದು ಅಂಶಗಳಿರ್ತಾವ. ಅಂಥ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಿ ಅಂತಂದ್ರೆ ಈ ನಾಟಕದ ಈ ಕಲಾಕಾರರು ಅಲ್ಲಿಂದ ಇಲ್ಲಿಗೆ ಬಂದ ನಿಮ್ಮ ಮುಂದೆ ಈ ನಾಟಕವನ್ನು ಆಡಿದ್ದಕ್ಕೂ ಸಾರ್ಥಕ ಎಂಬತಕ್ಕಂಥ ಮನೋಭಾವವನ್ನು ವ್ಯಕ್ತಪಡಿಸಿ ಇವತ್ತು ಈ ನಾಟಕವನ್ನು ಎಲ್ಲರೂ ಕೂಡ ಗದ್ದಲ ಗಲಾಟೆ ಇಲ್ಲದೆ ಶಾಂತಚಿತ್ತರಾಗಿ ನಾಟಕವನ್ನು ಆಲಿಸಿರಿ ಅಂತ ಹೇಳಿ ಅಜ್ಜನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ಎರಡು ಮಾತುಗಳನ್ನು